ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲೋ ಕಾರ್ಡ್ ಸೆಟ್ ಹಾಕಿದ್ದೀನಿ ಅಂದರೆ ದಟ್ ಮೀನ್ಸ್ ಐಮ್ ಟ್ರಾವೆಲಿಂಗ್. ಎಲ್ಲಿಗೆ ಏನು ಎತ್ತ ನೋಡೋಣ ಬನ್ನಿ. ಬಸ್ ಸ್ಟಾಪ್ಗೆ ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ಹೋಗಿದ್ದೆ ಊಟ ಮಾಡೋದಕ್ಕೆ ಎಂಪೈರ್ ಅನ್ನೋ ರೆಸ್ಟೋರೆಂಟ್ ಆನಂದರಾವ್ ಸರ್ಕಲ್ ಅಲ್ಲಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. 9:45 ಹಾಗೆ ನಾವು ಬಸ್ ಹತ್ತಿದ್ವಿ. ಬಸ್ ಹತ್ತಿದ ತಕ್ಷಣ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಕೊಟ್ಟರು. ಸೊ ಅದನ್ನ ಹಾಗೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 7:50 ಹಾಗೆ ಅರೈವ್ ಬೇಕಿರಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ. ಆ್ಯಂಡ್ ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಬಂದು ಆಕ್ಸಿಜನ್ ರೆಸಾರ್ಟ್ಸ್ ತೆಕ್ಕಿಡಿ ಮೆಂಬರ್ಶಿಪ್ ಇದ್ರದಿಂದ. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಫಾಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರೆಸಾರ್ಟ್ಸ್ ನಾವು ಚೆಕ್ ಇನ್ ಆಗೋದಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ನೋಡಿ ರಿವ್ಯೂಸ್ ನೋಡಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಬ್ಯಾಡ್, ಇಟ್ ವಾಸ್ ಡೀಸೆಂಟ್ ಆ್ಯಂಡ್ ಗುಡ್. ಬಟ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೋದಾಗಿತ್ತು ಅನ್ನೋದು ನಮ್ಮ ರಿವ್ಯೂ. ಬಟ್ ನೇಚರ್ ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಂಡ್ ನಮ್ಗೆ ಸಿಕ್ಕಿದ ರೂಮ್ ಅಂತೂ ಇಟ್ ವಾಸ್ ರಿಯಲಿ ಗುಡ್. ಇವಾಗ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ಎಂಟ್ರ್ ಆಗಿದ ತಕ್ಷಣವೇ ಕಾಟ್ ಇರುತ್ತೆ. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ಬಾಲ್ಕನಿ ವ್ಯೂ. ಬಾಲ್ಕನಿ ವ್ಯೂ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಆರಾಮಾಗಿ ಇಬ್ಬರು ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ಬೋದು ನೇಚರ್ನ ಸವಿಯುತ್ತಾ. ಇದು ನನ್ನ ಬೆಸ್ಟ್ ಪಾರ್ಟ್ ಆಫ್ ದ ಸ್ಟೇ ಆಗಿತ್ತು. And I really loved this view. It was too good and relaxing. ಸರಿ, ಚೆಕ್ ಇನ್ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಟಿದ್ದು ಎಲಿಫೆಂಟ್ ಕ್ಯಾಂಪಲ್ಲಿ. ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಹೋಗಿದ ತಕ್ಷಣ ನಾವು 3 ಟಿಕೆಟ್ಸ್ ತೊಗೊಂಡ್ಬಿಟ್ವಿ. ಒಂದು ಕಲಾರಿಪಟ್ಟು ಶೋ ಮತ್ತು ಕಥಕ್ಕಲಿ ಹಾಗೂ ಬ್ಲೂಬೆಲ್ ಫೌಂಟೇನ್ ಶೋ. ನಾವು ಫಸ್ಟ್ ಹೊರಟಿದ್ದೆ ಎಲಿಫೆಂಟ್ ರೈಡ್ಗೆ. ಅದಕ್ಕಿಂತ ಮುಂಚೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ ಸ್ವಲ್ಪ ನಮಗಿಬ್ರಿಗೆ ಬೇಕಾಗೋವಂಥ ಚಾಕ್ಲೇಟ್ಸ ಪರ್ಚೇಸ್ ಮಾಡಿದ್ವಿ. 150 ಗ್ರಾಮ್ಗೆ ದೇ ಚಾರ್ಜ್ ಸಮ್ವೇರ್ ಅರೌಂಡ್ 240 ರುಪೀಸ್. ಎಲ್ಲ ಮಿಕ್ಸ್ಡ್ ಟೈಪ್ ಆಫ್ ಚಾಕ್ಲೇಟ್ಸ್ ಆಗಿತ್ತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಟೂ ಗುಡ್ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಸೊ ಮನೆಗೂ ವಾಪಸ್ ಬರ್ತಾ ತೊಗೊಂಡು ಬಂದ್ವಿ. ಆ್ಯಂಡ್ ಎಲಿಫೆಂಟ್ ರೈಡಿಗೆ ಹೋದ್ವಿ ನಾವು. ನನಗಂತೂ ಅನಿಮಲ್ಸ್ ಅಂದ್ರೇ ಭಯ ಇತ್ತು. ಬಟ್ ಸ್ಟಿಲ್ ದಿಸ್ ಎಲಿಫೆಂಟ್ ಕೋಆಪ್ರೇಟೆಡ್ ರಿಯಲಿ ವೆಲ್ ಆ್ಯಕ್ಚುಲಿ. ಸೊ ನಾನು ಫುಲ್ ಕುತ್ಕೊಂಡು ಗಜ ನಿಧಾನಕ್ಕೆ ಹೋಗು ಅಂತ ಎಲ್ಲ ಹೇಳ್ತಾ ಇದೆ. ಬಟ್ ಇಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಎಲಿಫೆಂಟು ತುಂಬ ಕೋಆಪ್ರೇಟಿವ್ ಆಗಿತ್ತು, ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಧೈರ್ಯ ಮಾಡಿ ಕುತ್ಕೊಂಡು ಹೋಗಿ ಬಂದೆ. ಪರ್ ಕಪ್ಪಲ್ಗೆ 1000 ರುಪೀಸ್ ಚಾರ್ಜ್ ಮಾಡ್ತಾರೆ ಎಲಿಫೆಂಟ್ ರೈಡಿಗೆ. ಅದೇ ಸೆಂಟ್ರಲ್ಲಿ ನೀವು ಸಂಜೆ ಮೇಲೆ ಲೈಕ್ 5 to 8:30ವರೆಗೂ 5 to 6 ಕಲಾರಿಪಟ್ಟು ಶೋ ಇರುತ್ತೆ, 6 to 7 ಕಥಕ್ಕಲಿ ಶೋ ಇರುತ್ತೆ. ಆದಮೇಲೆ 8 to 8:30 ಫೌಂಟೇನ್ ಶೋ ಇರುತ್ತೆ. ಎವ್ರಿಥಿಂಗ್ ಇಸ್ ಟೂ ಗುಡ್. ಆ್ಯಂಡ್ ಎಲ್ಲ ಟಿಕೆಟ್ಸ್ ಬಂದು 300 ಹಾಗೂ 200 ರುಪೀಸ್ ಇರುತ್ತೆ ಪರ್ ಪರ್ಸನ್ಗೆ. ಇಟ್ ವಾಸ್ ವರ್ತ್ ವಿಸಿಟಿಂಗ್ ದಿಸ್ ಎಲಿಫೆಂಟ್ ಕ್ಯಾಂಪ್. ಇಲ್ಲಿ ಹಾಗೂ ಎಲಿಫೆಂಟ್ ಬೇತಿಂಗ್ ಇರುತ್ತೆ. ಎಲಿಫೆಂಟ್ ಕ್ಯಾಂಪ್ ಆದಮೇಲೆ ನಾವು ಹೊರಟಿದ್ದೆ ಸ್ಪೈಸ್ ರೂಟ್ಗೆ. ಇಲ್ಲಿ ಸ್ಪೈಸ್ ರೂಟಲ್ಲಿ ಹಲವಾರು ವೆರೈಟೀಸ್ ಆಫ್ ಸ್ಪೈಸಸ್ ಇರುತ್ತೆ. Idiki. Okay, Idiki district has two places. The two places is very famous in all over the world. One it is for the Munnar and one is for the Tekadi. Okay, actually Munnar it is called for the Asia's the biggest tea city, and Tekadi is the Asia's the biggest spice city. Okay, actually I told you Kerala have 14 districts. 2 districts only for the proper spices. One is the Wayanad. You know Wayanad? Yes. You've heard about for that? We have been there. Wayanad and one for the Tekadi. Okay. Actually here in Tekadi it is a particularly climate. It is like a AC climate because all of the year you will come here. This AC climate you can feel it here because the 18 degree to 28 degrees Celsius hot it will be maintained in temperature.
That's why it is good for the growing for the spices for the herbal. Actually, you know the Kerala it is called for the God's own country, right? Why it is say, you know, Because of the plantation spices. not only for the plantation, it is the nature and for the culture. That's why the Kerala it is called for the God's own country. Otherwise, it is Kerala it is called one more name. Actually, motherland of Ayurveda. That's why it is called for the one more name it has. There's nobody know it for the Indian people because that know it only for the abroad people. The abroad people is why it is visiting for in Kerala for the treatment purpose. Okay, Ayurveda it is a very famous in Kerala, and this plantation you can see for the herbal and for the spices. Got it? Clear? You have any doubt? ಸ್ಪೈಸ್ ರೂಟ್ ಮುಗಿಸ್ಕೊಂಡು ನಾ ಹೊರಟಿದ್ದು ತೇಕಡಿ ಕೆಫೆಯಲ್ಲಿ ಫಿಶ್ ಊಟ ಮುಗಿಸ್ಕೊಂಡು ಆಮೇಲೆ ನಾವು ಪೆರಿಯಾರ್ ಟೈಗರ್ ರಿಸರ್ವ್ಗೆ ಹೋದ್ವಿ. ಪೆರಿಯಾರ್ ಪರ್ ಪರ್ಸನ್ಗೆ 300 ರುಪೀಸ್ ಇಲ್ಲಿ ಟಿಕೆಟು. ಇಲ್ಲಿ ಅವರೇ ಬಸ್ಸಲ್ಲೇ ಕರ್ಕೊಂಡು ಹೋಗಿ ಲೇಕ್ ಹತ್ರ ಬಿಡ್ತಾರೆ. ಹಾಗೂ ಹೋಗ್ತಾ ಹಲವಾರು ಅನಿಮಲ್ಸ್ನ ನಾವು ಸ್ಪಾಟ್ ಮಾಡ್ಬೋದು ಫಾರೆಸ್ಟ್ ಒಳಗಡೆ. ವಿ ಕುಡಂಟ್ ಸ್ಪಾಟ್ ಮಚ್ ಅನಿಮಲ್ಸ್, ಬಟ್ 2-3 ಅನಿಮಲ್ಸ್ ಅಂತೂ ಸ್ಪಾಟ್ ಮಾಡಿದ್ವಿ. ಪೆರಿಯಾರ್ ಲೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಲೈಕ್ ಇಟ್ ವಾಸ್ ಟೂ ಗುಡ್ ಆ್ಯಂಡ್ ಸೆರೆನಿಟಿ ಅಂತೂ ಇಟ್ ವಾಸ್ ರಿಯಲಿ ನೈಸ್ ಓವರ್ ಹಿಯರ್. ಆ್ಯಂಡ್ ಬೋಟಿಂಗ್ ಇರುತ್ತೆ ಇಲ್ಲಿ. ಹಾಗೂ ನಾವು ಒಂದು 3-4 ಎಲಿಫೆಂಟ್ಸ್ನ ಸ್ಪಾಟ್ ಮಾಡಿದ್ವಿ ಬೋಟಿಂಗ್ ಹೋಗ್ತಾ. ಇಟ್ ವಾಸ್ ಟೂ ಗುಡ್ ಆ್ಯಕ್ಚುಲಿ. ಬೋಟ್ ರೈಡ್ ಮಸ್ತಾಗಿತ್ತು. ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇರುತ್ತೆ ಹಾಗೂ ಚೆನ್ನಾಗಿ ತೋರಿಸ್ಕೊಂಬರ್ತಾರೆ. ಇಟ್ ವಾಸ್ ವರ್ತ್ ವಿಸಿಟಿಂಗ್ ಬೋಟಿಂಗ್ ಓವರ್ ಹಿಯರ್. ಹಾಗೆ ನೆನ್ಪಿಟ್ಕೊಳ್ಳಿ, ಬೋಟಿಂಗ್ ಹೋಗೋದಿದ್ರೆ ಪೆರಿಯಾರ್ ಲೇಕಲ್ಲೇ 5:30 PM ಒಳಗಡೆ ಹೋಗಿ ಬನ್ನಿ, ಬಿಕಾಸ್ 5:30 PM ಆದಮೇಲೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನಾವು ಹೊರಟಿದ್ದು ತೇಕಡಿ ಕಲಾರಿ ಸೆಂಟರ್ ಕಲಾರಿ ಪಟ್ಟು ಶೋಗೆ. ಈ ಶೋ ಅಲ್ಲಂತೂ ಗೂಸ್ ಬಂಪ್ಸೇ ಬರುತ್ತೆ, ಬಿಕಾಸ್ ದಿಸ್ ಶೋ ವಾಸ್ ರಿಯಲಿ ಗುಡ್, ಸ್ಪೆಕ್ಟಿಕಲ್ ಆ್ಯಂಡ್ ಟಾಪ್ ನಾಚ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಮಸ್ಟ್ ಟ್ರೈ ಶೋ ಇಫ್ ಯು ವಿಸಿಟ್ ತೇಕಡಿ. ಗೂಸ್ ಬಂಪ್ಸ್ ಅಂತೂ ಬರೋದಂತೂ ಪಕ್ಕ ಈ ಶೋ ನೋಡ್ತಾ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಅರೌಂಡ್ 400 ಸೀಟ್ಸ್ ಇರುತ್ತೆ. ಪರ್ ಪರ್ಸನ್ಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. 1 hour ಶೋ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೈಕ್ ಚಿಕ್ಕವರಿಂದ ದೊಡ್ಡವರೆಗೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಶೋನ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನಂತೂ ಮಾತ್ರ ಮಿಸ್ ಮಾಡಬೇಡಿ ನೀವು ತೇಕಡಿಗೆ ಹೋದರೆ. ಕಲಾರಿಪಟ್ಟು ಶೋ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಥಕ್ಕಳಿ ಶೋಗೆ. ಇದು ತುಂಬಾ ಚೆನ್ನಾಗಿತ್ತು. ಕಥಕ್ಕಳಿ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಡ್ಯಾನ್ಸ್ ಆ್ಯಂಡ್ ಇವತ್ತಿಗೂ ಅದನ್ನು ಸೆಲೆಬ್ರೇಟ್ ಮಾಡಿ ಆಚರಿಸ್ತಾರೆ ಈ ಡ್ಯಾನ್ಸ್ ಫಾರ್ಮ್ನ ತೇಕಡಿಯಲ್ಲಿ. ಇಲ್ಲಿ ಅಪಾರ್ಟ್ ಫ್ರಮ್ ಡ್ಯಾನ್ಸ್ ಅವರು ಕಥಕ್ಕಳಿ ಮೂಲಕನೇ ವ್ಯೂವರ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಹಾಗೂ ಮಸ್ತಿ ಮೋಜು ಎಲ್ಲ ಇರುತ್ತೆ. ಕಥಕ್ಕಳಿ ಶೋ ಆದಮೇಲೆ ನಾವು ಹೊರಟಿದ್ದು ಫೌಂಟೇನ್ ಶೋಗೆ. ಇಟ್ ವಾಸ್ ಜಸ್ಟ್ ಅ ಹಾಫ್ ಅನ್ ಅವರ್ ಶೋ, ಬಟ್ ಇಟ್ ವಾಸ್ ರಿಯಲಿ ಗುಡ್. ಇದಾಗಿತ್ತು ನಮ್ಮ ಡೇ 1 ಆಫ್ ದ ತೇಕಡಿ ಟ್ರಿಪ್. ಡೇ 2 ನಾವು ರೆಸಾರ್ಟಲ್ಲೇ ಚಿಲ್ ಮಾಡಿದ್ವಿ. ಸಿನ್ಸ್ 7:45ಗೆಲ್ಲ ನಮಗೆ ರಿಟರ್ನ್ ಬಸ್ ಇರೋದ್ರಿಂದ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ರೆಸಾರ್ಟಲ್ಲೇ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಟ್ರಿಪ್.